ವಿಶೇಷತೆ ಇದೆ? ಏನೇನು ಮಕ್ಕಳಿಗೆ ಇರ್ಬೋದು, ದೊಡ್ಡವರಾಗಿರ್ಬೋದು, ಏನೇನು ವಿಶೇಷತೆ ಸರ್ ಕ್ಲಿನಿಕ್? ಇವತ್ತು ಪ್ರಪಂಚದಾದ್ಯಂತ ವಿಶ್ವ ಶ್ರವಣ ದಿನವನ್ನ ಆಚರಣೆ ಮಾಡಲಾಗ್ತಿದೆ. ಇದು ವಿಶ್ವ ಆರೋಗ್ಯ ಸಂಸ್ಥೆ ಆಯೋಜಿಸಿರುವಂತ ಒಂದು ಕಾರ್ಯಕ್ರಮ. ಇದನ್ನು ಮುಖ್ಯವಾಗಿ ಕಿವುಡುತನ ತಡೆಗಟ್ಟೋದು ಹೇಗೆ, ಕಿವುಡುತನ ಇದ್ರೆ ಅದಕ್ಕೆ ಪರಿಹಾರ ಏನು, ಯಾಕೆ ಪರಿಹಾರ ಪಡ್ಕೋಬೇಕು ಅನ್ನೋದನ್ನ ವಿಶ್ವಸಂಸ್ಥೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬೇರೆ ದೇಶಗಳಲ್ಲಿ, ಪ್ರಪಂಚದ ಎಲ್ಲಾ ಕಡೆ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ವರ್ಷದ ಥೀಮ್ ಅಥವಾ ವಿಷಯ ಏನಂದ್ರೆ ಮನಸ್ಥಿತಿಗಳನ್ನು ಬದಲಾಯಿಸಿ ಶ್ರವಣ ನ್ಯೂನತೆ ಇರುವ ಸರ್ವರಿಗೂ ಆರೋಗ್ಯವನ್ನ ನಿಜವಾಗಿಸೋಣ, ಸರ್ವರಿಗೂ ಶ್ರವಣ ಆರೈಕೆನ ನಿಜವಾಗಿಸೋಣ, ನಿಜವಾಗ್ಲೂ ಅವ್ರಿಗೆ ಅತ್ಯಗತ್ಯ ವೈದ್ಯಕೀಯ ಸೇವೆ ದೊರಕೋದಕ್ಕೆ ನಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿ ವಿಶ್ವಸಂಸ್ಥೆ ಹೇಳುತ್ತೆ. ಅದರಲ್ಲಿ 3 ಅಂಶವನ್ನ ವಿಶ್ವಸಂಸ್ಥೆ ಗಮನಿಸಿದೆ. ಪ್ರಪಂಚದಾದ್ಯಂತ ಸುಮಾರು 80% ಜನರು, ಅಂದ್ರೆ ಇವಾಗ 150 ಕೋಟಿ ಜನಸಂಖ್ಯೆಗೆ ಶ್ರವಣ ಸಮಸ್ಯೆ ಇದೆ ವಿಶ್ವದಾದ್ಯಂತ. ನಮ್ಮ ಭಾರತದಲ್ಲಿ ಸುಮಾರು 63 ಮಿಲಿಯನ್ ಅಂದ್ರೆ 6.3 ಕೋಟಿ ಜನಕ್ಕೆ ಶ್ರವಣ ಸಮಸ್ಯೆ ಇದೆ. ಕರ್ನಾಟಕದಲ್ಲಿ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಜನ ಶ್ರವಣ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ಇಷ್ಟು ತೊಂದರೆ ಇದ್ರೂ ಕೂಡ ಜನರಲ್ಲಿ ಜಾಗೃತಿ ಇಲ್ಲ. 80% ಜನ ಅಂದ್ರೆ 100ಕ್ಕೆ 80 ಜನ ಶ್ರವಣ ಸಮಸ್ಯೆಗೆ ಪರಿಹಾರ ಪಡ್ಕೊಳ್ತಾ ಇಲ್ಲ. ಅದಕ್ಕೆ ಏನು ಕಾರಣ ಅನ್ನೋದನ್ನ ವಿಶ್ವಸಂಸ್ಥೆ ವಿಶ್ಲೇಷಣೆ ಮಾಡಿದೆ. ಅದರಲ್ಲಿ ಮೊದಲನೇ ಕಾರಣ, ಜನರಲ್ಲಿ ಶ್ರವಣ ಸಮಸ್ಯೆ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇಲ್ಲ, ಸರಿಯಾದ ಮಾಹಿತಿ ದೊರಕ್ತಾ ಇಲ್ಲ ಅವರಿಗೆ. ಇದಕ್ಕೆ ಸಮಸ್ಯೆ ಯಾಕೆ ಬರುತ್ತೆ, ಅದಕ್ಕೆ ಪರಿಹಾರ ಏನು, ಟ್ರೀಟ್ಮೆಂಟ್ ಏನು, ಚಿಕಿತ್ಸೆ ಏನ್ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದು ಒಂದು. ಅದರದ್ದು ಜನರಿಗೆ ಮನವರಿಕೆ ಆಗ್ಬೇಕು, ಎಲ್ಲಿ ಸಮಸ್ಯೆ ಪರಿಹಾರ ಸಿಗುತ್ತೆ. ಮತ್ತೆ ಎರಡನೇದು, ಕಳಂಕಿತ ಮನಸ್ಥಿತಿಗಳು ಮತ್ತು ಕಿವುಡುತನದ ಬಗ್ಗೆ ಇರುವಂತ ತಪ್ಪು ಕಲ್ಪನೆಗಳು, ಕಟ್ಟುಕತೆಗಳು, ಅವು ಜನ ಭಯ ಪಡ್ತಾರೆ, ಈಗಲೂ ನಾಚಿಕೊಳ್ತಾರೆ. ಶ್ರವಣ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ, ನಾನು ಕಿವಿ ಕೇಳೋದು ಅಂತ ಹೇಳ್ಕೊಳ್ಳೋದಕ್ಕೆ ಎಲ್ಲಿ ಅಪಹಾಸ್ಯ ಮಾಡ್ತಾರೋ, ಅಥವಾ ಇನ್ನೊಬ್ರು ಎಲ್ಲಿ ಗೇಲಿ ಮಾಡ್ತಾರೋ, ಅಥವಾ ಇವನು ವಯಸ್ಸಾಯ್ತು ಕಿವಿ ಕೇಳಲ್ಲ, ಇವನ್ಗೆ 30 ವರ್ಷಕ್ಕೆ ಕಿವಿ ಕೇಳಲ್ವೇನೋ ಅಂತ ಹೇಳಿ ಸ್ನೇಹಿತರು ಯಾರೋ ಗೇಲಿ ಮಾಡ್ಬೋದು ಅಂತ ಹೇಳಿ ಹೇಳ್ಕೊಳ್ಳೋದಕ್ಕೆ ಇವ್ರಿಗೆ ಮುಜುಗರ. ಮತ್ತೊಂದು ಕಾರಣ, ಇದೇ ತರದ್ದು ಹಲವಾರು ತಪ್ಪು ಅಭಿಪ್ರಾಯಗಳು ಜನರಲ್ಲಿ ಮೂಡಿವೆ. ವಯಸ್ಸಾದರೂ ಮಾತ್ರ ಶ್ರವಣ ಸಮಸ್ಯೆ ಬರುತ್ತೆ ಅನ್ನೋದು ಒಂದು. ಇಲ್ಲ, ಇವನೇನೋ ಇವ್ರ ತಾತ ಮುತ್ತಾತ ಏನೋ ಕರ್ಮ ಮಾಡಿರ್ಬೇಕೇನೋ, ಪಾಪ ಮಾಡಿರ್ಬೇಕು, ಅದರಿಂದ ಬಂದಿರ್ಬೋದು ಅಂತ ಹೇಳಿ. ಹೀಗೆ ಹಲವಾರು ತಪ್ಪು ಅಭಿಪ್ರಾಯಗಳು ಜನರಲ್ಲಿ ಬೇರೂರು ಬಿಟ್ಟಿದೆ. ಇದಕ್ಕೆ ಮೂಲ ಕಾರಣ ಜನರಿಗೆ ಗೊತ್ತಿಲ್ಲ. ಕಿವಿ ಸಮಸ್ಯೆ ಯಾರಿಗೆ ಯಾವ ವಯಸ್ಸಲ್ಲಿ ಬೇಕಾದ್ರೂ ಬರ್ಬೋದು, ಯಾರಿಗೆ ಬೇಕಾದ್ರೂ ಬರ್ಬೋದು. ಒಂದು, ಕಿವಿಗೆ ತಗುಲುವಂತ ಸೋಂಕು, ಇನ್ಫೆಕ್ಷನ್ ಅಂತ ಏನ್ ಹೇಳ್ತೀವಿ, ನೆಗಡಿಯಿಂದ ಮೂಗಿನಿಂದ ಕಿವಿಗೆ ಸೋಂಕಾಗಿ ಅದರಿಂದ ಶ್ರವಣ ಕೊರತೆ ಉಂಟಾಗ್ಬೋದು. ಎರಡನೇದು, ಈ ಪೆಟ್ಟು ಬೀಳೋದ್ರಿಂದ, ತಲೆಗೆ ಅಥವಾ ಕಿವಿಗೆ ಪೆಟ್ಟು ಬೀಳೋದ್ರಿಂದ ಶ್ರವಣ ಸಮಸ್ಯೆ ಉಂಟಾಗ್ಬೋದು. ಮತ್ತೊಂದು ಅಂದ್ರೆ ಔಷಧಗಳ ದುಷ್ಪರಿಣಾಮ, ಸೈಡ್ ಎಫೆಕ್ಟ್ಸ್, ಸೆಲ್ಫ್ ಮೆಡಿಕೇಶನ್. ನನಗೆ ಜ್ವರ, ಇನ್ನೊಂದು ಹುಷಾರಿಲ್ಲ ಅಂದ್ರೆ ಹೋಗಿ ಅಂಗಡಿನಲ್ಲಿ ಔಷಧಿ ತಗೊಂಡು ಯಾವುದೋ ತಿಂದ್ಬಿಡು, ಅದ್ರದ್ದು ಎಫೆಕ್ಟ್ ಇಂದನೂ ಶ್ರವಣ ಕೊರತೆ ಉಂಟಾಗ್ಬೋದು. ಇನ್ನು ಶಬ್ದ ಮಾಲಿನ್ಯ, ದಿನೇ ದಿನೇ ಹೆಚ್ಚಿರುವಂತ ಶಬ್ದ ಮಾಲಿನ್ಯ, ಕೆಲಸದಲ್ಲಾಗಿರ್ಬೋದು, ಮನೇಲಿ ಟಿವಿದಾಗಿರ್ಬೋದು, ಇಲ್ಲ ರೋಡಲ್ಲಿ ರಸ್ತೆಲ್ಲ ಆಗುವಂತ ಬೇರೆ ಬೇರೆ ಶಬ್ದಗಳ ಒಂದು ಅನಾಹುತಿನಾಗಿರ್ಬೋದು. ಮತ್ತೆ ಇತ್ತೀಚೆಗೆ ನಮ್ಮಲ್ಲಿ ಹೆಚ್ಚು ಮಕ್ಕಳು, ಹೆಚ್ಚು ಯುವಕರು ಈ ಹೆಡ್ಫೋನು, ಇಯರ್ಫೋನು, ಯಾವಾಗ್ಲೂ ರಾತ್ರಿ ಮಲಗಿರುವಾಗ್ಲೂ ಮ್ಯೂಸಿಕ್ ಹಾಕೊಂಡು, ಇಯರ್ಫೋನ್ ಹಾಕೊಂಡು ನಿದ್ದೆ ಮಾಡ್ಬೇಕು. ಅವ್ರು ನಿದ್ದೆ ಬರೋವರೆಗೂ ಟಿವಿ ಆನ್ ಆಗಿರುತ್ತೆ, ರೇಡಿಯೋ ಆನ್ ಆಗಿರುತ್ತೆ, ಇಲ್ಲಿ ಫೋನ್ ಆನ್ ಆಗಿರುತ್ತೆ. ಸೊ ಈ ತರದ ಸಮಸ್ಯೆಗಳಿಂದ, ಈ ತರದ ಕಾರಣಗಳಿಂದ ಶ್ರವಣ ಸಮಸ್ಯೆ ಉಂಟಾಗಬಹುದು. ಜನರಲ್ಲಿ ಈ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಮೂರನೇದು ವೆಚ್ಚ, ಅದಕ್ಕೆ ತಗೊಳ್ಳುವಂತ ವೆಚ್ಚ ಹೆಚ್ಚು. ಆಸ್ಪತ್ರೆಗೆ ಹೋದ್ರೆ
ಅಲ್ಲಿ ಏನು ಕಿವಿ ಕುಯ್ತಾರೆ, ದುಡ್ಡು ಅಷ್ಟೊಂದು ಖರ್ಚು ಮಾಡಬೇಕು, ವಾಸಿ ಆಗುತ್ತಾ ಇಲ್ವಾ, ಈ 3 ಕಾರಣಗಳಿಂದ ಈ ಸಮಸ್ಯೆಗೆ ಜನ ಪರಿಹಾರ ಪಡ್ಕೊಳ್ತಾ ಇಲ್ಲ ಅಂತ ಹೇಳಿ, ಅದಕ್ಕೆ ಜನರಲ್ಲಿ ಹೆಚ್ಚು ಹೆಚ್ಚು ತಿಳುವಳಿಕೆ ಬರಲಿ ಅಂತ ಈ ವರ್ಷ ಮನಸ್ಥಿತಿಗಳು ಬದಲಾಗಬೇಕು. ಈ ಕಿವುಡತನ ಬಗ್ಗೆ ಇರುವಂತಹ ತಪ್ಪಭಿಪ್ರಾಯಗಳನ್ನ ಹೋಗಲಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳುತ್ತೆ. ನಮ್ಮ ಕೇಂದ್ರದಲ್ಲಿ ಇದರ ಪ್ರಯುಕ್ತ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ 1 ವರ್ಷ, 1 ತಿಂಗಳು, 2 ತಿಂಗಳು ಮಕ್ಕಳಿಗೆ ಶ್ರವಣ ಸಮಸ್ಯೆ ಇರ್ಬೋದು ಅಂತ ಅವ್ರನ್ನ ಹೇಗೆ ಪತ್ತೆ ಮಾಡೋದು? ಒಂದು ಮಕ್ಕಳು 3 ತಿಂಗಳು ಆ ವಯಸ್ಸಲ್ಲಿ ದೊಡ್ಡ ಶಬ್ದ ಆದ್ರೆ ಮನೆಯಲ್ಲಿ ಬಾಗಿಲು ಬಡ್ಕೊಳ್ಳೋ ಬದಿರ್ಬೋದು, ಇಲ್ಲ ಪಾತ್ರೆ ಕೆಳಗೆ ಬಿದ್ದಾಗ ಆಗಿರ್ಬೋದು, ಅಥವಾ ಗಂಟೆ ಬಾಡ್ದಾಗ ಯಾರೋ ಜೋರಾಗಿ ಮಾತಾಡಿದಾಗ ಮಗು ಬೆಚ್ಚ ಬೀಳುತ್ತೆ. ದೊಡ್ಡ ಶಬ್ದಕ್ಕೆ ಬೆಚ್ಚ ಬೀಳ್ಬೇಕು. ಕಿವಿ ಚೆನ್ನಾಗಿದ್ರೆ ಮಗು ಬೆಚ್ಚ ಬೀಳುತ್ತೆ. ಸಣ್ಣ ಸೌಂಡ್ ಆದ್ರೂ ಎದ್ದೇಳ್ಬಿಡುತ್ತೆ, ಎಚ್ಚರ ಆಗುತ್ತೆ. 3 ತಿಂಗಳು 6 ತಿಂಗಳವರೆಗೂ ಆ ಮಗು ಬೆಚ್ಚ ಬೀಳಲಿಲ್ಲ ಅಂದ್ರೆ ಪೋಷಕರು ಹುಷಾರಾಗ್ಬೇಕು. ಏನೋ ಸಮಸ್ಯೆ ಇರ್ಬೋದು. ಆ ಮಗು ಎಚ್ಚರ ಇರುವಾಗ, ಕೊನೆ ಪಕ್ಷ ನಿದ್ರೆನಲ್ಲಿ ಬಿಡಿ, ನಮ್ಗೆ ನಿದ್ರೆಯಲ್ಲಿ ಇರುವಾಗಲೂ ಕಿವಿ ಕೇಳಿಸುತ್ತೆ. ಮಗು ಎಚ್ಚರ ಇರುವಾಗ ದೊಡ್ಡ ಶಬ್ದಕ್ಕೆ ಬೆಚ್ಚ ಬೀಳದೆ ಹೋದ್ರೆ ಸಮಸ್ಯೆ ಇದೆ ಅಂತ ತಿಳ್ಕೊಬಹುದು. ಆದ್ರೆ ಎಲ್ಲರಿಗೂ ಆ ತಿಳುವಳಿಕೆ ಇರ್ಲಾರ್ದು. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿಗೆ ತಿಳುವಳಿಕೆ ಇಲ್ಲದೆ ಇರೋ ಕಾರಣ ಅವರು ಬಿಟ್ಬಿಡ್ತಾರೆ. ಹಾಗೆ ಗೊತ್ತಾಗಲ್ಲ. 1 ವರ್ಷ ಆಯ್ತು, 2 ವರ್ಷ ಆದ್ರೂ ಮಕ್ಕಳು ಕಿವಿ ಕೇಳಿಸ್ದೆ ಹೋದ್ರೆ ನಿಧಾನಕ್ಕೆ ಮಾತಾಡ್ಬೋದು ಅಂತ ಸುಮ್ಮನೆ ಆಗ್ತಾರೆ. ಈಗ ಅದು 6 ತಿಂಗಳು 8 ತಿಂಗಳ ಮಗು ನಾವು ಹೇಳ್ಕೊಟ್ಟದನ್ನ ವಾಪಸ್ ಹೇಳುತ್ತೆ. ನಾವು ಹೇಳಿದ್ದನ್ನ ವಾಪಸ್ ಹೇಳ್ಬೇಕು. 6 ತಿಂಗಳಲ್ಲಿ ಆ ನಗು ಧ್ವನಿ, ಅಳು ಧ್ವನಿ ಹೋಗಿ ಮಾರ್ಪಾಡಾಗಿ ಮಾತಿನ ಒಂದು ಸಂಕೇತವಾಗಿ ಅದು ಬಾಯಿಂದ ಮಗು ತನ್ನ ಖುಷಿಗೆ ಅಥವಾ ತನ್ನ ನೋವು ಏನಾದ್ರೂ ಧ್ವನಿನ ಬದಲಾಯಿಸಿ ವ್ಯಕ್ತಪಡಿಸಿ. ಅವು ಏನೋ ಒಂದು ಬಾಯಿನಲ್ಲಿ ಹೇಳ್ತಾ ಇರ್ತವೆ ಖುಷಿಗೆ, ಪಾಪ ಅಂತ ಏನ್ ಹೇಳ್ತಿರುತ್ತೆ ಅದನ್ನ ನಾವು ಗಮನಿಸ್ತೇವೆ. ಮನೆಯಲ್ಲಿರೋ ಜನ ಗಮನಿಸಿ ಅವನು ಆ 8 ತಿಂಗಳು ಅಷ್ಟೊತ್ತಿಗೆ ಮಗು ಮಾಮ ಅಂತಂದ್ರು ನಾವು ಎಲ್ಲೋ ಮಾಮ ಅಂತಿದ್ದಾನೆ, ನೋಡು ಇಲ್ಲಿ ಮಾಮ ಬಂದ, ಇದೇ ಕಣೋ ಮಾಮ ಅಂತ ಯಾರೋ ಒಬ್ರು ಹೇಳ್ತಾರೆ. ಅದು ಮಗು ಇದನ್ನ ಪದೇ ಪದೇ ಹೇಳ್ತಾ ಇರೋದನ್ನ ಕಿವಿ ಕೇಳಿಸಿದ್ರೆ ಅದನ್ನ ಗ್ರಹಿಸಿ ಒಂದು 2-3 ತಿಂಗಳಲ್ಲಿ, ಅಂದ್ರೆ 8 ತಿಂಗಳಲ್ಲಿ ಶುರುವಾದ್ರೆ ಇದು ಬಳಬಳಿಕೆ ಅಂತ ಹೇಳ್ತೀವಿ. 1 ವರ್ಷಕ್ಕೆ ಮಾಮ ಅಂತನೋ ಪಾಪ ಅಂತನೋ, ಪಾಪ ಅಂತ ಹೇಳ್ತಿದ್ರೆ ಅಪ್ಪ ಅಂತ ಹೇಳ್ತಿದ್ದಾನೆ ಅಂತ ಅನ್ಕೋತೀವಿ ನಾವು. ಆ ತರ ಒಂದು ವರ್ಷಕ್ಕೆ ಮೊದಲನೇ ಪದ ಬರುತ್ತೆ, ಮೊದಲು ನುಡಿ. 1 ವರ್ಷದಿಂದ 18 ತಿಂಗಳವರೆಗೂ ಇದನ್ನ ಸೂಕ್ಷ್ಮವಾಗಿ ಪೇರೆಂಟ್ಸ್ ಗಮನಿಸ್ಬೋದು. ಒಂದು ವೇಳೆ ಗಮನಿಸೋದು ಆಗ್ಲಿಲ್ಲ ಅಂದ್ರೂ ಅನುಮಾನ ಇದ್ರೆ, ಮಗುಗೆ ಮನೆಯಲ್ಲಿ ಶಬ್ದ ಆದ್ರೆ ಮಗು ಎಚ್ಚರ ಆಗ್ತಾ ಇಲ್ಲ, ಮಾತಾಡೋದನ್ನ ಮಗು ಖುಷಿ ಪಡ್ತಾ ಇಲ್ಲ ಮಾತಾಡುವಾಗ, ಮತ್ತೆ ತಾಯಿ ಮಗು ಅಳಿತಿರ್ಬೇಕಾದ್ರೆ ತಾಯಿ ಮಾತಾಡ್ಸಿದ್ರೆ ಮಗು ಸುಮ್ಮನಾಗುತ್ತೆ, ಶಾಂತವಾಗುತ್ತೆ. ಆಗ್ಲಿಲ್ಲ ಅಂದ್ರೆ ತಂದೆ ತಾಯಿಗಳು ಎಚ್ಚರಗೊಳ್ಬೇಕು. ಅಂಥವ್ರು ಈ ಪರೀಕ್ಷೆನ ಮಾಡಿಸ್ಕೋಬಹುದು. ಈ ಪರೀಕ್ಷೆ ಕೇವಲ 1 ನಿಮಿಷದಲ್ಲಿ ಆಗುವಂತ ಪರೀಕ್ಷೆ. ಕಿವಿನಲ್ಲಿಟ್ಟು ನಾವು ಮಿಷಿನ್ ಆನ್ ಮಾಡಿದ್ರೆ ಅದರಲ್ಲಿ 1 ನಿಮಿಷದಲ್ಲಿ ಕಿವಿ ಒಳಗಡೆ ಇದ್ರ ಮುಖಾಂತರ ಕಂಪ್ಯೂಟರ್ ಸೌಂಡ್ ಕಿವಿಯಿಂದ ಮೆದುಳಿಗೆ ಹೋಗುತ್ತೆ. ಮೆದುಳಿಂದ ಮತ್ತೆ ಕಿವಿ ಬಂದು ಕಿವಿಯಿಂದ ಸೌಂಡ್ ಬರುತ್ತೆ. ಆ ಸೌಂಡ್ ಅನ್ನ ಇದು ಪಿಕಪ್ ಮಾಡಿಕೊಂಡು ಮೈಕ್ ತರ ನಮ್ಮ ಕಂಪ್ಯೂಟರ್ ಕಳಿಸುತ್ತೆ. ಕಿವಿಯಿಂದ ವಾಪಸ್ ಸೌಂಡ್ ಬಂದ್ರೆ ಮಗು ಕಿವಿ ಕೇಳಿಸುತ್ತೆ ಅಂತ ಅರ್ಥ. ಇದೆಲ್ಲ 1 ನಿಮಿಷದೊಳಗಡೆ ಆಗುವಂತ ಒಂದು ಪರೀಕ್ಷೆ. ಇದು ದೊಡ್ಡ ಆಸ್ಪತ್ರೆಗಳೆಲ್ಲ 5,000, 2,000, 3,000 ಚಾರ್ಜ್. ಇದು ಕೇವಲ ಒಂದು 500 ರೂಪಾಯಿ ಆಗುವಂತ ಕೆಲಸ. ಆದ್ರೂ ಬೆಳಿಗ್ಗೆ ಯಾರೋ ಒಬ್ರು ಹೇಳ್ತಿದ್ರು, ನಮ್ಮ ಮೊಮ್ಮಗುಗೆ ಟೆಸ್ಟ್ ಮಾಡಿಸಿದ್ವಿ ಅದು ದೊಡ್ಡ ಆಸ್ಪತ್ರೆನಲ್ಲಿ ಬೆಂಗಳೂರಿನಲ್ಲಿ, 5,000 ರೂಪಾಯಿ 2 ಸಾರಿ, 1ನೇ ತಿಂಗಳಿಗೆ 1 ಸಾರಿ, 3ನೇ ತಿಂಗಳಿಗೆ 1 ಸಾರಿ. 1 ತಿಂಗಳು, 3 ತಿಂಗಳು, 6 ತಿಂಗಳು. 1ನೇ ತಿಂಗಳಲ್ಲಿ ಫೇಲ್ ಆದ್ರೆ 3ನೇ ತಿಂಗಳು ಮಾಡ್ತೀವಿ. 3ನೇ ತಿಂಗಳಿಗೆ ಫೇಲ್ ಆದ್ರೆ ಡೀಟೈಲ್ ಆಗಿ ಪರೀಕ್ಷೆಗೆ ಒಳಪಡಿಸಿ ಮಗುಗೆ ಸಮಸ್ಯೆ ನಿಜವಾಗ್ಲೂ ಇದೆಯಾ, ನಿಜವಾಗ್ಲೂ ಇದ್ರೆ ಮಧ್ಯ ಕಿವಿನಲ್ಲಿದೆಯಾ ಅಥವಾ ಒಳ ಕಿವಿನಲ್ಲಿದೆಯಾ. ಮಧ್ಯ ಕಿವಿನಲ್ಲಿದ್ರೆ ಅದು ಟ್ರೀಟ್ಮೆಂಟ್ ಇಂದ ವಾಸಿ ಆಗುತ್ತೆ. ಮಧ್ಯ ಕಿವಿನಲ್ಲಿ ಸೋಂಕಾಗಿ ತೊಂದರೆ ಆಗಿದ್ರೆ ಅದಕ್ಕೆ ವೈದ್ಯಕೀಯ ಚಿಕಿತ್ಸೆಯಿಂದ ಸರಿಪಡಿಸ್ಬೋದು. ಒಂದು ವೇಳೆ ಒಳಗೆ ಆ ಮಕ್ಕಳು ಆಪರೇಷನ್ ಮಾಡಿಸ್ಕೋಬೇಕಾಗ್ಬೋದು ಅಥವಾ ಮಿಷಿನ್ ಹಾಕೋಬೇಕಾಗ್ಬೋದು. 6 ತಿಂಗಳೊಳಗಡೆ ಈ
ಚಿಕಿತ್ಸೆ ಶುರು ಮಾಡಿದ್ರೆ 1 ವರ್ಷಕ್ಕೆ ಮಗು ಶುರು ನಾರ್ಮಲ್. ನಮ್ಮ ಮಕ್ಕಳು ಚೆನ್ನಾಗಿರೋ ಮಕ್ಕಳು ಹೆಂಗ್ ಮಾತಾಡಕ್ ಶುರು ಮಾಡ್ತಾರೆ ಹಾಗೆ ಮಾತು ಕಲ್ತ್ಕೊಳ್ತವೆ. ನ್ಯಾಚುರಲ್ ಆಗಿ ಸ್ಕೂಲ್ಗೂ ಹೋಗ್ಬೋದು. ಮತ್ತೊಂದು ದೊಡ್ಡವರಾದಾಗ ಯಾವ ಸಮಸ್ಯೆ ಇರಲ್ಲ. ಇದು 1 ನಿಮಿಷದಲ್ಲಿ ಚೆಕ್ ಮಾಡ್ತಾರೆ. ಈ ಮಿಷನ್ ಲೇಟೆಸ್ಟ್ ಆಗಿ ಬಂದಿರೋದು ಇದು ಇದೆ, ಬಹಳ ಕಡೆ ಇದೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಮಾತ್ರ ಇದೆ. ಇದು 10 ಲಕ್ಷವರೆಗೂ ಇದಕ್ಕೆ ಬರುತ್ತೆ ಅದಕ್ಕೆ. ಆದ್ರೆ ಜನರಿಗೆ ಹೆಚ್ಚು ಜನಕ್ಕೆ ಗೊತ್ತಿಲ್ಲ. ಒಂದು ಗೊತ್ತಿಲ್ಲದೆ ಇರೋದು ಒಂದು, ಎರಡನೇದು ದುಬಾರಿ ಅನ್ಕೊಳ್ತಾರೆ. 5,000 ರೂಪಾಯಿ ಕೊಟ್ಟು ಎಷ್ಟು ಜನ ಟೆಸ್ಟ್ ಮಾಡ್ಕೋಬಹುದು? ಅದು ಕಿವಿಗೆ 5,000 ರೂಪಾಯಿ ಕೊಟ್ಟು ಟೆಸ್ಟ್ ಮಾಡ್ಕೋಬೇಕಾ ಅಂತ ಅವ್ರಿಗೆ ಅನುಕೂಲ ಆಗ್ಲಿ ಅಂತ ನಾವು ಪ್ರತಿ ಮಂಗಳವಾರ ಇಲ್ಲಿ ಉಚಿತವಾಗಿ ಪರೀಕ್ಷೆ ಮಾಡ್ತೀವಿ. ಪ್ರತಿ ಮಂಗಳವಾರ ಇಲ್ಲಿ ಪ್ರತಿ ಮಂಗಳವಾರ ಅಂತ ಮಕ್ಕಳಿಗೆ ಉಚಿತವಾಗಿ ಪರೀಕ್ಷೆ ಮಾಡಲಾಗುತ್ತೆ. ಯಾವುದೇ ಚಾರ್ಜಸ್ ಇರಲ್ಲ. ಮಗುಗೆ ತೊಂದರೆ ಇದೆಯಾ ಇಲ್ವಾ ಅಷ್ಟು ನಮಗೆ ಬೇಕಾಗಿರೋದು. ತೊಂದರೆ ಇದ್ರೆ ಅವ್ರನ್ನ ಡೀಟೇಲ್ ಪರೀಕ್ಷೆಗೆ ಒಳಪಡಿಸೋಣ. ಇಲ್ಲದೆ ಹೋದ್ರೆ 1,000 ಮಕ್ಕಳಲ್ಲಿ ಒಂದು ಮಗುಗೆ ಈ ಸಮಸ್ಯೆ ಇರುತ್ತೆ. 1,000 ಮಕ್ಕಳಲ್ಲಿ 1 ರಿಂದ 4 ಮಕ್ಕಳಿಗೆ ಈ ಸಮಸ್ಯೆ ಇರುತ್ತೆ. ಅಂದ್ರೆ 200 ಮಕ್ಕಳು ಟೆಸ್ಟ್ ಮಾಡಿದ್ರೆ ಒಬ್ರಿಗೆ ಸಮಸ್ಯೆ ಇರ್ಬೋದು. ಇವರು ನಿಮ್ಮನ್ನ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋ ಅಡ್ರೆಸ್ ಇಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಫೋನ್ ನಂಬರು 08042075691. ಇಲ್ಲಿ ಅಡ್ರೆಸ್ಸು ನಾಯಕ್ ಸ್ಪೀಚ್ ಅಂಡ್ ಹಿಯರಿಂಗ್ ಕ್ಲಿನಿಕ್, 24ನೇ ಮುಖ್ಯ ರಸ್ತೆ, 2ನೇ ಹಂತ, JP ನಗರ, ಬೆಂಗಳೂರು 78, ನಿಯರ್ ರಾಘವೇಂದ್ರ ಟೆಂಪಲ್. ಮೊಬೈಲ್ ನಂಬರ್ ಹೇಳಿ ಸರ್. ಫೋನ್ ನಂಬರು 9900450067. ಅಂದ್ರೆ ಹೆಚ್ಚು ಜನರು ಇದ್ರ ಬಗ್ಗೆ ತಿಳ್ಕೊಳ್ಳಿ, ಜನರಲ್ಲಿ ಜಾಗೃತಿ ಬರಲಿ. ಹೆಚ್ಚು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಪರೀಕ್ಷೆ ಮಾಡಿಸ್ಕೊಂಡ್ರೆ ದೊಡ್ಡವರು ಆಗೋಷ್ಟರಲ್ಲಿ ತೊಂದರೆ ಇದ್ರೆ ಅವರು ನಾರ್ಮಲ್ ಆಗಿ ನಮ್ಮ ಸಮಾಜದಲ್ಲೇ ಬೆಳೆದು ನಾರ್ಮಲ್ ಇತರ ಬೇರೆ ಮಕ್ಕಳಂತೆ ನಾರ್ಮಲ್ ಸ್ಕೂಲ್ಗೆ ಹೋಗಿ ಅವರು ದೊಡ್ಡವರು ಆಗೋಷ್ಟರಲ್ಲಿ ಯಾವ ಸಮಸ್ಯೆ ಇರಲ್ಲ. ಇಲ್ಲದೆ ಹೋದ್ರೆ ಇಂಥ ಮಕ್ಕಳು ಶಾಶ್ವತವಾಗಿ ಅಂಗವೈಕಲ್ಯತೆ ಜೀವನ ಪರ್ಯಂತ ಅನುಭವಿಸ್ಬೇಕಾಗುತ್ತೆ. ಸ್ಕೂಲ್ಗೆ ಹೋದ್ರೆ ಕಿವಿ ಕೇಳದೆ ಹೋದ್ರೆ ಪಾಠ ಕೇಳಲ್ಲ, ಪಾಠ ಕಲೀಲಿಲ್ಲ ಅಂದ್ರೆ ಹೈಯರ್ ಕ್ಲಾಸ್ ಹೋಗೋಕ್ಕಾಗಲ್ಲ. ಹೈಯರ್ ಕ್ಲಾಸ್ ಹೋದ್ರೂ 50% ಮಕ್ಕಳು ಹೈಸ್ಕೂಲ್ನಲ್ಲಿ 10th ಫೇಲ್ ಆಗ್ತವೆ. 50% ಮಕ್ಕಳು ಕಿವಿ ಕೇಳದೆ ಇರುವಂತ ಮಕ್ಕಳಲ್ಲಿ 50% ಮಕ್ಕಳು SSLCಯಿಂದ ಮುಂದಕ್ಕೆ ಓದಕ್ಕಾಗಲ್ಲ. ಕಿವಿ ಕೇಳಲ್ಲ, ಮಾತರ್ಥ ಆಗಲ್ಲ, ಸೈನ್ಸ್ ಅರ್ಥ ಆಗಲ್ಲ, ಮ್ಯಾಥ್ಸ್ ಅರ್ಥ ಆಗಲ್ಲ, ಕಾನ್ಸೆಪ್ಟ್ಸ್ಗಳು ಅರ್ಥ ಆಗಲ್ಲ, ಅಮೂರ್ತ ಕಲ್ಪನೆಗಳು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಕಿವಿ ಕೇಳಿಸ್ದೆ ಹೋದ್ರೆ ನೀವು ಓದಿ ತಿಳ್ಕೊಬೋದು, ಕೆಲವು ಪದಗಳನ್ನ ಅರ್ಥ ಮಾಡ್ಕೋಬಹುದು. ಆದ್ರೆ ಅಮೂರ್ತ ಕಲ್ಪನೆಗಳು, ನಾಳೆ ಕರ್ನಾಟಕ ಅನ್ನೋ ಕಾನ್ಸೆಪ್ಟ್ಸ್, ಕಲ್ಪನೆಗಳು ತಲೆನಲ್ಲಿ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ಮಕ್ಕಳಿಗೆ ಮೆದುಳಲ್ಲಿ ಕಿವಿ ಕೇಳಿಸ್ಬೇಕು. ಮುಂದೆ ಇಂಥವ್ರಿಗೆ ಕೆಲಸ ಸಿಗಲ್ಲ, ಕೆಲಸ ಸಿಕ್ಕಿದ್ರು ಕಡಿಮೆ ಸಂಬಳ ಆದಾಗ ದೇಶದ ಒಟ್ಟು ಉತ್ಪಾದಕತೆ ಕಡಿಮೆ ಆಗುತ್ತೆ. ಹಾಗಾಗಿ ಈ ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲೇ ಪತ್ತೆ ಮಾಡಿ ಅವ್ರಿಗೆ ಸೂಕ್ತ ಚಿಕಿತ್ಸೆ ಅಥವಾ ತರಬೇತಿ ಪಡ್ಕೊಂಡು ಅವರು ಕೂಡ ಇತರರಂತೆ ಒಂದು ದೇಶದ ಸಿಟಿಜನ್ ಆಗಿ ಬದುಕಬೇಕಂತ ಅಂದ್ರೆ ಅವ್ರಿಗೆ ಮಾತಿರಬೇಕು. ಮಾತು ಮಾನವನ ಗುಣ. ಮಾತಿಲ್ಲದೆ ಹೋದ್ರೆ ಸಾಮಾಜಿಕ ಜೀವನ ಕಷ್ಟ ಆಗುತ್ತೆ. ಹಾಗಾಗಿ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ವ್ಯವಸ್ಥೆಯನ್ನ ನಾವು ಆರಂಭಿಸಿ. ಕಮಿಷನ್ ಬಂದಿಲ್ಲ.